ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯುಳ್ಳ ತಂದೆಯಾದ ದೇವರೇ, ಅಪ್ಪ, ಈ ದಿನದ ಸಂದೇಶಕ್ಕಾಗಿ ಸ್ತೋತ್ರ. ಈ ವೇಳೆಯಲ್ಲಿ ಸ್ವಾಮಿ, ನಿಮ್ಮ ವಾಕ್ಯವನ್ನು ಕೇಳುವಂಥ ಪ್ರತಿಯೊಂದು ನನ್ನ ಸಹೋದರ ಸಹೋದರಿಗಳನ್ನು ಆಶೀರ್ವದಿಸ್ರಪ್ಪ. ಅವರ ಆತ್ಮಿಕ ಜೀವಿತಕ್ಕೆ ಇದು ಒಂದು ಆಶೀರ್ವಾದವಾಗಿ, ಬಿಡುಗಡೆಯಾಗಿ, ಶಾಂತಿ ಸಮಾಧಾನವಾಗಿ, ಆರೋಗ್ಯವಾಗಿ, ಆತ್ಮಿಕ ರೀತಿಯಲ್ಲಿ ಸ್ವಾಮಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಲು ಅವರಿಗೆ ಸಹಾಯ ಮಾಡಿರಿ, ಆಶೀರ್ವದಿಸಿರಿ, ಬಲಪಡಿಸಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿಕೊಂಡಿದ್ದೇನೆ ತಂದೆಯೇ, ಆಮೆನ್, ಆಮೆನ್. Greetings to everyone in the name of our Lord Jesus Christ. ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತೇನೆ. We saw from Proverbs chapter 6. ನಾವು ಈಗಾಗಲೇ ಜ್ಞಾನೋಕ್ತಿಗಳು 6ನೇ ಅಧ್ಯಾಯವನ್ನು ಧ್ಯಾನ ಮಾಡಿದ್ದೇವೆ. That no sleep to your eyes and no slumber to your eyelids. ನಿನ್ನ ಕಣ್ಗಳಿಗೆ ನಿದ್ರೆ ಕೊಡಬೇಡ, ನಿನ್ನ ರಪ್ಪೆಗಳು ತೂಕಡಿಸದೆ ಇರಲಿ ಎಂಬುದಾಗಿ ನೋಡಿದೆವು. We saw that when we sleep, ನಾವು ಈಗಾಗಲೇ ನೋಡಿದ್ದೇವೆ, ನಾವು ನಿದ್ರೆ ಮಾಡಿದಾಗ thief will come to our house. ನಮ್ಮ ಮನೆಗಳಿಗೆ ಕಳ್ಳನು ಬರುತ್ತಾನೆ. He comes when we are asleep. ನಾವು ನಿದ್ದೆ ಮಾಡಿದಾಗ ಮಾತ್ರ ಕಳ್ಳನು ಬರುತ್ತಾನೆ. And we saw when we get up, he will run away. ನಾವು ಎದ್ದಾಗ, ಎಚ್ಚರಿಕೆಯಿಂದ ಇದ್ದಾಗ ಕಳ್ಳನು ಓಡಿ ಹೋಗುತ್ತಾನೆ ಎಂಬುದನ್ನು ಸಹ ನಾವು ಧ್ಯಾನ ಮಾಡಿದ್ದೇವೆ. Proverbs chapter 6 verse 11 says, ಆ ಜ್ಞಾನೋಕ್ತಿಗಳು 6ನೇ ಅಧ್ಯಾಯದ 11ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ. poverty will come on you like a thief. ಬಡತನವು ದಾರಿಗಳ್ಳನ ಹಾಗೂ ಕೊರತೆಯು ಪಂಜುಗಳ್ಳನಂತೆಯೂ ನಿನ್ನ ಮೇಲೆ ಬೀಳುವುವು ಎಂಬುದಾಗಿ. Scarcity like an armed man. ಅಲ್ಲಿ ಕೊರತೆ ಬರುವಂಥದ್ದಾಗಿರುತ್ತದೆ ಎಂಬುದಾಗಿ ನೋಡಿದೆವು. And we saw when we arise early in the morning, ನಾವು ಮುಂಜಾನೆಯಲ್ಲಿ ಎದ್ದಾಗ the Lord is the light to her house. ನಮ್ಮ ಮನೆಗಳಿಗೆ ಯೇಸು ಸ್ವಾಮಿಯೇ ಬೆಳಕಾಗಿರುತ್ತಾರೆ. He is the light to our life. ನಮ್ಮ ಜೀವಿತಕ್ಕೆ ಯೇಸು ಸ್ವಾಮಿ ಬೆಳಕಾಗಿರುತ್ತಾರೆ. John chapter 8 verse 12 says, ಯೋಹಾನ ಸುವಾರ್ತೆ 8ನೇ ಅಧ್ಯಾಯದ 12ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ. Jesus is telling, I am the light to the world. ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ. Whoever follows me will never walk in darkness, ನನ್ನನ್ನು ಹಿಂಬಾಲಿಸಿ ನಡೆಯುವಂತವರು ಕತ್ತಲೆಯಲ್ಲಿ ನಡೆಯುವುದಿಲ್ಲ, but will have the light of life. ಅವರ ಜೀವಿತವು ಬೆಳಕಿನ ಜೀವಿತವಾಗಿರುತ್ತದೆ. When we get up early in the morning, ನಾವು ಮುಂಜಾನೆಯಲ್ಲಿ ಎದ್ದೇಳುವಾಗ the Lord is the light to our life. ನಮ್ಮ ಜೀವಿತಗಳಿಗೆ ಕರ್ತನಾಗಿರುವಂತ ಯೇಸು ಕ್ರಿಸ್ತನೇ ಬೆಳಕಾಗಿದ್ದಾರೆ. We will never walk in darkness in our life. ಆವಾಗ ನಾವು ನಮ್ಮ ಜೀವಿತಗಳಲ್ಲಿ ಕತ್ತಲೆಯಲ್ಲಿ ನಾವು ನಡೆಯುವುದಿಲ್ಲ, Never walk in sickness. ನಾವು ರೋಗದಲ್ಲಿ ನಡೆಯುವುದಿಲ್ಲ, Never walk in troubles. ತೊಂದರೆಗಳಲ್ಲಿ ನಡೆಯುವುದಿಲ್ಲ. Whatever it may be, we will not walk in the darkness. ಯಾವುದೇ ಕಾರಣಗಳು, ಯಾವುದೇ ವಿಷಯಗಳಾಗಿದ್ದರೂ ಸಹ ನಾವು ಆತ್ಮಿಕ ಜೀವಿತದಲ್ಲಿ ಕತ್ತಲೆಯಲ್ಲಿ ನಡೆಯುವಂಥ ವ್ಯಕ್ತಿಗಳಾಗಿರುವುದಿಲ್ಲ. The verse says, but will have the light of life. ಆದರೆ ದೇವರ ವಾಕ್ಯವು ಈ ರೀತಿಯಾಗುತ್ತದೆ, ಬೆಳಕಿನ ಜೀವಿತವನ್ನು ನೀವು ಜೀವಿಸುತ್ತೀರಾ ಎಂಬುದಾಗಿ. Jesus is the light and he gives us his light to our life. ಯೇಸು ಕ್ರಿಸ್ತನೇ ಬೆಳಕಾಗಿರುವುದರಿಂದ ಯೇಸು ಸ್ವಾಮಿ ನಮ್ಮ ಜೀವಿತಗಳಿಗೆ, ನಮ್ಮ ಕುಟುಂಬಗಳಿಗೆ ಬೆಳಕು ಕೊಡುವಂತವರಾಗಿರುತ್ತಾರೆ. Let's turn to the book of Isaiah chapter 60. ಯೆಶಾಯನ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯವನ್ನು ನಾವು ತೆಗೆದಿಟ್ಟುಕೊಳ್ಳೋಣ. Verse 1 says, 1ನೇ ವಾಕ್ಯ ಹೇಳುತ್ತದೆ, arise, shine, for your light has come. ಏಳು, ಪ್ರಕಾಶಿಸು, ಕರ್ತನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ಎಂಬುದಾಗಿ ಹೇಳಲ್ಪಟ್ಟಿದೆ. The glory of the Lord rises upon you. ದೇವರ ಒಂದು ಮಹಿಮೆಯು ನಿನ್ನ ಮೇಲೆ ಉದಯಿಸುತ್ತದೆ. Verse 2, see, darkness covers the earth. ಅಲ್ಲಿ ಯೆಶಾಯ 60ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ನೋಡುತ್ತೇವೆ, ನೋಡಿ, ಇಗೋ ಕತ್ತಲು ಭೂಮಿಯನ್ನು ಆವರಿಸಿದೆ. A thick darkness is over the people. ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. But the Lord rises upon you. ನಿನ್ನ ಮೇಲಾದರೋ ಯೆಹೋವನು ಉದಯಿಸುವನು. And his glory appears over you. ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. Verse 1, the first two words says, ಯೆಶಾಯ 60ನೇ ಅಧ್ಯಾಯದ ಮೊದಲು 2 ಪದಗಳು ಈ ರೀತಿಯಾಗಿರುತ್ತದೆ, arise and shine. ಏಳು, ಪ್ರಕಾಶಿಸು. Arise. ಏಳು, Get up early in the morning. ಮುಂಜಾನೆಯಲ್ಲಿ ಎದ್ದೇಳು. When you get up, ಮುಂಜಾನೆಯಲ್ಲಿ ಎದ್ದೇಳುವಾಗ you will shine.
ನೀನು ಪ್ರಕಾಶಿಸುತ್ತೀಯ. Shine means you need to pray to the Lord. ಪ್ರಕಾಶಿಸು ಎಂಬುದಾಗಿ ಹೇಳುವುದಾದರೆ ಮುಂಜಾನೆಯಲ್ಲಿ ಎದ್ದು ಕರ್ತನ ಸಮ್ಮುಖದಲ್ಲಿ ನೀನು ಪ್ರಾರ್ಥಿಸಬೇಕು. Getting up, leaving your sleep does not mean you still sleep and close your eyelids. ಎದ್ದೇಳು ಏಳು ಎಂಬುದಾಗಿ ಹೇಳುವಾಗ ನಿದ್ರೆಗಣ್ಣಿನಲ್ಲೇ ಎದ್ದು ಕೂತುಕೊಂಡು ಕಣ್ಣುಗಳನ್ನು ಮುಚ್ಚಿಕೊಳ್ಳುವಂತ ವಿಷಯವು ಎದ್ದೇಳುವಂಥದ್ದಲ್ಲ. You need to pray for you and for your family. ನೀನು ಎದ್ದು ಎಚ್ಚರಿಕೆಯಿಂದ ಇದ್ದು ನಿನಗಾಗಿ ನಿನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸಬೇಕು. Only when you pray you will shine. ನೀವು ಪ್ರಾರ್ಥನೆ ಮಾಡುವಾಗ ಮಾತ್ರ ಪ್ರಕಾಶಿಸಲು ಸಾಧ್ಯ. We need to pray for what all the troubles is there in our life. ನಮ್ಮ ಜೀವಿತಗಳಲ್ಲಿ ನಮ್ಮ ಕುಟುಂಬಗಳಲ್ಲಿ ಇರುವಂತ ಎಲ್ಲಾ ವಿಷಯಗಳನ್ನು ಇಟ್ಟುಕೊಂಡು ನಾವು ಪ್ರಾರ್ಥನೆ We ಮಾಡಬೇಕಾಗಿದೆ. should not neglect thinking this cannot be done in my life. ಈ ಕಾರ್ಯವು ನನ್ನ ಜೀವಿತದಲ್ಲಿ ನಡೆಯುವುದಿಲ್ಲ, ನೆರವೇರುವುದಿಲ್ಲ ಎಂಬುದಾಗಿ ಉದಾಸೀನತೆಯಿಂದ ನಾವು ಇರಬಾರದು. Everything is possible in the hands of the Lord. ದೇವರ ಕರಗಳಿಂದ ಎಲ್ಲವೂ ಸಾಧ್ಯ, ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. When you're sacrificing your sleep and getting up, you need to pray. ನೋಡಿ, ನೀವು ಮುಂಜಾನೆಯಲ್ಲಿ ನಿಮ್ಮ ನಿದ್ರೆಯನ್ನು ತ್ಯಾಗ ಮಾಡಿ ಎದ್ದು ನೀವು ಪ್ರಾರ್ಥಿಸುವಾಗ You need to pray. ನೀವು ಪ್ರಾರ್ಥನೆ ಮಾಡಬೇಕು. And the verse says, light has come. When you get up and pray, the light will come to your life. ನಾವು ಎದ್ದು ಪ್ರಾರ್ಥನೆ ಮಾಡುವಾಗ ನಮ್ಮ ಜೀವಿತಗಳಲ್ಲಿ ಬೆಳಕು ಬರುತ್ತದೆ. It means Jesus has come and entered you and your family. ಯೇಸು ಸ್ವಾಮಿಯು, ಯೇಸು ಕ್ರಿಸ್ತನು ನಿನ್ನೊಳಗಡೆ, ನಿನ್ನ ಕುಟುಂಬದ ಒಳಗೆ ಆತನು ಮುಂಜಾನೆಯಲ್ಲಿ ಪ್ರವೇಶ ಮಾಡುತ್ತಾರೆ. When there is Jesus, there is no trouble, no sickness, nothing. ಯೇಸು ಇರುವಂತಹ ಮನೆಯಲ್ಲಿ, ಯೇಸು ಇರುವಂತಹ ಮನಗಳಲ್ಲಿ ಅಲ್ಲಿ ತೊಂದರೆಗಳು, ಕಷ್ಟಗಳು, ರೋಗಗಳು ಯಾವುದು ಇರುವುದಿಲ್ಲ. Verse 2 says, ಎರಡನೇ ವಾಕ್ಯ ಹೇಳುತ್ತದೆ, darkness has covered the world. ಅಲ್ಲಿ ಯೆಶಾಯ 62 ಹೇಳುತ್ತದೆ, ಇಗೋ ಕಾರ್ಗತ್ತಲು ಭೂಮಿಯನ್ನು ಆವರಿಸಿದೆ. Thick darkness is over the peoples. ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. But still the Lord rises upon you. ನಿನ್ನ ಮೇಲಾದರೂ ಯೆಹೋವನು ಉದಯಿಸುವನು. When you get up and pray, the Lord will come and He will rise in your life. ನೀನು ಎದ್ದು ಪ್ರಾರ್ಥನೆ ಮಾಡುವಾಗ ಕರ್ತನ ಒಂದು ತೇಜಸ್ಸು, ಒಂದು ಬೆಳಕು ನಿನ್ನ ಮೇಲೆ ಆವರಿಸಿಕೊಂಡು ನಿನ್ನನ್ನು ಆಶೀರ್ವದಿಸುತ್ತಾರೆ. And everything will run away, whatever is not necessity in your life. ನಿನ್ನ ಜೀವಿತದಲ್ಲಿ ಬೇಡದೇ ಇರುವಂತಹ ಎಲ್ಲಾ ಕಾರ್ಯಗಳು ನಿನ್ನನ್ನು ಬಿಟ್ಟು ಓಡಿ ಹೋಗುತ್ತವೆ. From verse 3 ಮೂರನೇ ವಾಕ್ಯದಿಂದ ಓದುವಾಗ till verse 22, ಈ 60ನೇ ಅಧ್ಯಾಯದ 3ನೇ ವಾಕ್ಯದಿಂದ 22ನೇ ವಾಕ್ಯದವರೆಗೂ ಓದುವಾಗ all the blessings what all the Lord will give to our life. ಅಲ್ಲಿ ನೋಡುತ್ತೇವೆ 3ರಿಂದ 22ನೇ ವಾಕ್ಯದವರೆಗೂ ಅನೇಕ ವಾಗ್ದಾನಗಳು, ಆಶೀರ್ವಾದಗಳನ್ನು ಕರ್ತನು ನಿಮಗೆ ಮಾಡುವಂತ ಕಾರ್ಯಗಳನ್ನು ಅಲ್ಲಿ ಇಟ್ಟಿದ್ದಾರೆ. He says such and such thing will be done in your life when you get up early in the morning. ಮುಂಜಾನೆಯಲ್ಲಿ ಎದ್ದು ಪ್ರಾರ್ಥನೆ ಮಾಡುವಾಗ ಇಂಥ ಆಶೀರ್ವಾದಗಳನ್ನು ನಿನಗೆ ಮಾಡುತ್ತೇನೆ ಎಂಬುದಾಗಿ ಅಲ್ಲಿ ಕರ್ತನು ವಾಗ್ದಾನ ಮಾಡಿಟ್ಟಿದ್ದಾರೆ. Verse 1, 2 words, first 2 words are the commandments, and the rest, all the verses are the blessings that He is going to give to our life. ನೋಡ್ರಿ, ಯೆಶಾಯ 60ನೇ ಅಧ್ಯಾಯ 1ನೇ 2ನೇ ವಾಕ್ಯ ಆಜ್ಞೆಗಳಾಗಿರುವುದಾದರೆ 3ನೇ ವಾಕ್ಯದಿಂದ 22ನೇ ವಾಕ್ಯದವರೆಗೂ ನಾವು ಓದುವಾಗ ನೋಡ್ತೇವೆ ಅನೇಕ ಆಶೀರ್ವಾದಗಳನ್ನು ಕರ್ತನು ನಮಗೆ ಇಟ್ಟಿದ್ದಾರೆ. Verse 3 says that nations will come to your light. ಅಲ್ಲಿ 3ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯುವರು, ಅಂದರೆ ಬರುವರು ಎಂಬುದಾಗಿ. Kings to the brightness of your dawn. ಅಲ್ಲಿ ನಾವು ನೋಡ್ತೇವೆ, ಅಲ್ಲಿ ಅರಸರು ನಿನ್ನಲ್ಲಿಗೆ ಉದಯ ಪ್ರಕಾಶಕ್ಕೆ ಬರುವರು ಎಂಬುದಾಗಿ ಹೇಳಲ್ಪಟ್ಟಿದೆ. Verse 4 says that you lift up your eyes and look around. ಕಣ್ಣೆತ್ತಿ ಸುತ್ತಲೂ ನೋಡು, All assemble and come to you. ನಿನ್ನ ಮಕ್ಕಳೆಲ್ಲರೂ ಗುಂಪು ಕೂಡಿ ನಿನ್ನ ಬಳಿಗೆ ಸೇರುತ್ತಿದ್ದಾರೆ. Verse 4 says your son and daughters will come. ಅಲ್ಲಿ ಯೆಶಾಯ 64ರಲ್ಲಿ ಹೇಳುತ್ತದೆ, ನಿನ್ನ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ನಿನ್ನ ಸಮೀಪಕ್ಕೆ ಬರುತ್ತಾರೆ. They might left you, they will come back to you. ನಿನ್ನನ್ನು ಬಿಟ್ಟು ಹೋಗಿರಬಹುದು, ಆದರೆ ಅವರು ಹಿಂತಿರುಗಿ ಬರುತ್ತಾರೆ. They might not come into salvation, they will come into salvation. ರಕ್ಷಣೆಯ ಮಾರ್ಗದಲ್ಲಿ ಅವರು ಬರದೇ ಇರಬಹುದು, ಆದರೆ ಬರುತ್ತಾರೆ. They may be addicted to addictions, they will come back to the godly one. ಅವರು ಯಾವುದೇ ವಿಧವಾದಂಥ ಮದ್ಯಪಾನಕ್ಕೆ ಅವರು ಸಿಕ್ಕಿ ಹಾಕಿಕೊಂಡಿರುವುದಾದರೂ ಸಹ ಅವುಗಳನ್ನು ಬಿಟ್ಟು ಅವರು ಬರುತ್ತಾರೆ. Your sons and daughters will come back and you will rejoice.
ನಿನ್ನ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಬಿಟ್ಟು ಹೋದವರು ಹಿಂತಿರುಗಿ ಬರುವಾಗ ನಿಮ್ಮಲ್ಲಿ ಹರ್ಷಾನಂದ ಉಂಟಾಗುತ್ತದೆ. Verse 5 says, the wealth of the seas will be brought to you. ಸಮುದ್ರದ ಎಲ್ಲಾ ವಿಧವಾದ ಐಶ್ವರ್ಯವು ನಿಮ್ಮ ಸಮ್ಮುಖಕ್ಕೆ ಬರುತ್ತದೆ ಎಂಬುದಾಗಿ 5ನೇ ವಾಕ್ಯದಲ್ಲಿ How ನೋಡುತ್ತೇವೆ. will the wealth of the sea be? ಈ ಸಮುದ್ರದ ಒಂದು ಆಶೀರ್ವಾದಗಳು, ಒಂದು ಐಶ್ವರ್ಯ ಅಂದರೆ ಏನು? There will be tons and tons of seafoods. ಟನ್ನುಗಟ್ಟಲೆ ಈ ಸಮುದ್ರದ ಆಹಾರಗಳು, And there will be more sales and more money. ಅಲ್ಲಿ ಅನೇಕ ವ್ಯಾಪಾರಗಳು ನಡೆದು ಮಾರಾಟವಾಗುತ್ತದೆ, ಅಧಿಕವಾದ ಹಣ ಗಳಿಕೆ ಉಂಟಾಗುತ್ತದೆ. There is richness in the wealth of the sea. ಆ ಒಂದು ಪಟ್ಟಣದಲ್ಲಿ, ಆ ಒಂದು ಸ್ಥಳದಲ್ಲಿ ನಿಮಗೆ ಒಂದು ಐಶ್ವರ್ಯವು ದೊರೆಯುತ್ತದೆ. The riches of the nations will also come to you. ಈ ದೇಶಾಂತರಗಳ ಐಶ್ವರ್ಯವಂತರು ನಿಮ್ಮ ಸಮ್ಮುಖಕ್ಕೆ ಬರುತ್ತಾರೆ. All the verse, if you read, there is one or the other blessing. ಈ ಎಲ್ಲಾ ವಾಕ್ಯಗಳನ್ನು ನೀವು ಓದುವಾಗ ಒಂದು ಅಥವಾ ಎರಡು ಈ ರೀತಿಯ ಒಂದಾದ ನಂತರ ಒಂದೊಂದು ಆಶೀರ್ವಾದಗಳು ಬರುತ್ತದೆ. You can read it, what all are there. ನೀವು ಮನೆಗಳಲ್ಲಿ ಓದಿಕೊಳ್ಳಬಹುದು. ಯೆಶಾಯ 60ನೇ ಅಧ್ಯಾಯ 4ನೇ ವಾಕ್ಯದಿಂದ ಓದಬಹುದು. ಎಲ್ಲ ಆಶೀರ್ವಾದಗಳನ್ನು ನೀವು ಅಲ್ಲಿ ತಿಳಿದುಕೊಳ್ಳಲು ಸಾಧ್ಯ. Verse 14, I want to read it. 14ನೇ ವಾಕ್ಯ ಮಾತ್ರ ನಾನು ನಿಮಗಾಗಿ ಓದಿಕೊಳ್ಳಬೇಕೆಂಬುದಾಗಿ ಬಯಸುತ್ತೇನೆ. The children of your oppressors will come bowing before you. ನಿನ್ನನ್ನು ಕುಗ್ಗಿಸಿದವರ ಸಂತಾನದವರು ನಿನ್ನ ಬಳಿಗೆ ತಗ್ಗಿ ಬಗ್ಗಿ ಬರುವರು. Verse says, the enemy will come and their children will also come at your feet. ನಿನ್ನ ವೈರಿಯು ನಿನ್ನ ಬಳಿಗೂ, ನಿನ್ನ ಮಕ್ಕಳ ಬಳಿಗೂ, ನಿನ್ನ ಪಾದದ ಬಳಿಗೂ ಬರುವರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. Their children also will come bowing at your feet. ವೈರಿಗಳ ಮಕ್ಕಳು ಸಹ ಬಂದು ನಿನ್ನ ಪಾದದ ಬಳಿಗೆ ಬೀಳುವರು. All who despise you will bow down at your feet. ನಿಮ್ಮನ್ನು ತಗ್ಗಿಸಿದವರು, ಬಗ್ಗಿಸಿದವರು ಸಹ ನಿಮ್ಮ ಪಾದಗಳ ಬಳಿಗೆ ಬರುವರು. Those who have neglected you in your life will come running and they will bow down at your feet. ನಿಮ್ಮ ಜೀವಿತಗಳಲ್ಲಿ ನಿಮ್ಮನ್ನು ಉದಾಸೀನತೆ ಮಾಡಿದವರು, ತಳ್ಳಿ ಬಿಟ್ಟವರು, ತಿರಸ್ಕಾರ ಮಾಡಿದವರು ಸಹ ನಿಮ್ಮ ಪಾದದ ಬಳಿಯಲ್ಲಿ ಬರುವರು. Whoever it might be in your life, ಯಾರೇ ಆಗಿರ್ಬೋದು ನಿಮ್ಮ ಜೀವಿತಗಳಲ್ಲಿ, they will come down at your feet. ನಿಮ್ಮ ಪಾದಗಳ ಬಳಿಗೆ ಬರುತ್ತಾರೆ. They will come and ask forgiveness and they will be obedient to you. ನಿಮ್ಮ ಪಾದಗಳ ಬಳಿಗೆ ಬಂದು ಕ್ಷಮಾಪಣೆಯನ್ನು ಕೇಳಿ ನಿಮಗೆ ವಿಧೇಯರಾಗಿರುತ್ತಾರೆ. Those who have neglected, who have hurted and criticized you will come bowing at your feet. ಯಾರು ನಿಮಗೆ ಅಪಹಾಸ್ಯ ಮಾಡಿದರೋ, ತಿರಸ್ಕಾರ ಮಾಡಿದರೋ, ನೋಯಿಸಿದರೋ ಅವರೆಲ್ಲರೂ ನಿನ್ನ ಪಾದದ ಬಳಿಗೆ ಬರುತ್ತಾರೆ. Only one commandment the Lord has given: we need to arise early in the morning and pray to God. ಪ್ರಿಯರೇ, ಒಂದೇ ಒಂದು ಆಜ್ಞೆಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಅದೇನೆಂದರೆ ಮುಂಜಾನೆಯಲ್ಲಿ ಎದ್ದು ಕರ್ತನ ಸಮ್ಮುಖದಲ್ಲಿ ಬಂದು ನಾವು ಪ್ರಾರ್ಥನೆ ಮಾಡಬೇಕು. Isaiah chapter 55 ಯೆಶಾಯನ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯದಲ್ಲಿ verse 1. 1ನೇ ವಾಕ್ಯವನ್ನು ನೋಡುತ್ತೇವೆ. Come all you are thirsty. ಅಲ್ಲಿ ನಾವು ಓದುವಾಗ ನೋಡ್ತೇವೆ, ಬಾಯಾರಿಕೆ ಉಳ್ಳವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. All who have no money. ಯಾರ ಹತ್ತಿರ ಹಣವಿಲ್ಲವೋ Come buy and eat. ಯೆಶಾಯ 55ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ಬಂದು ಆಹಾರವನ್ನು ಕೊಂಡುಕೊಳ್ಳಿರಿ, ಉಣ್ಣಿರಿ. Come buy wine and milk without money and without cost. ಹಣವಿಲ್ಲದೆ ದ್ರಾಕ್ಷ ರಸವನ್ನು, ಜೇನು ತುಪ್ಪವನ್ನು ತೆಗೆದುಕೊಳ್ಳಿರಿ ಎಂಬುದಾಗಿ ನೋಡ್ತೇವೆ. The verse says, come all who are thirsty. ಬಾಯಾರಿದವರೇ ಬನ್ನಿರಿ ಎಂಬುದಾಗಿ ಹೇಳಲ್ಪಡುತ್ತದೆ. All who are thirsty for the blessings, come to the Lord. ಯಾರಿಗೆಲ್ಲ ಆಶೀರ್ವಾದವನ್ನು ಕುರಿತು ಬಾಯಾರಿಕೆ ಉಳ್ಳವರಾಗಿದ್ದೀರೋ ಅವರೆಲ್ಲರೂ ಕರ್ತನ ಸಮ್ಮುಖದಲ್ಲಿ ಬನ್ನಿರಿ. You cannot sit in one place and think that someone else will come and give you water when you're thirsty. ನೀವು ಬಾಯಾರಿದಾಗ ಒಂದು ಸ್ಥಳದಲ್ಲಿ ಕೂತುಕೊಂಡು ಗಂಟೆಗಟ್ಟಲೆ ಯಾರಾದರೂ ನನಗೆ ನೀರು ತಂದು ಕೊಟ್ಟು ನನ್ನ ಬಾಯಾರಿಕೆಯನ್ನು ತೀರಿಸಲಿ ಎಂಬುದಾಗಿ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. No one can understand you're thirsty. ನಿನ್ನ ಬಾಯಾರಿಕೆಯನ್ನು ಮತ್ತೊಬ್ಬರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. No one can understand how much your tongue has been waiting for water. ನೀರಿಗಾಗಿ ನಿನ್ನ ನಾಲಿಗೆ ಎಷ್ಟು ಹೊತ್ತಿನಿಂದ ಕಾಯುತ್ತಾ ಇದೆ ಎಂಬುದಾಗಿ ಯಾರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. No one is able to understand the dryness of your throat. ನಿನ್ನ ಗಂಟಲು ಒಣಗಿರುವುದು ಯಾರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. What you experience, no one can experience until and unless that happens to others. ನೀವು ಯಾವ ಅನುಭವದಲ್ಲಿ ಅನುಭವಿಸುತ್ತಿದ್ದೀರೋ ಆ ಅನುಭವವನ್ನು ಮತ್ತೊಬ್ಬನು ಅನುಭವಿಸುವವರೆಗೂ ಅವನು ಸಹ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. No one can understand and they will get you water to drink so that your dry throat
will be gone. ನಿನ್ನ ನಾಲಿಗೆ ಒಣಗಿ ಹೋಗಿದೆ, ನಿನ್ನ ಗಂಟ್ಲು ತುಂಬಾ ಒಣಗಿ ಹೋಗಿದೆ ಎಂಬುದಾಗಿ ಯಾರೋ ಒಬ್ಬರು ಅರ್ಥ ಮಾಡಿಕೊಂಡು ಬಂದು ನೀರನ್ನು ಕೊಡಲು ಸಾಧ್ಯವಿಲ್ಲ. You need to get up from the place where you are sitting. ನೀನು ಕುಳಿತುಕೊಂಡಿರುವಂತಹ ಸ್ಥಳವನ್ನು ಬಿಟ್ಟು ನೀನು ಎದ್ದು ಹೋಗಿ ನೀರನ್ನು ತೆಗೆದುಕೊಳ್ಳಬೇಕು. You need to go to the water, take it and put it into your mouth. ನೀನು ಹೋಗಿ ಆ ನೀರನ್ನು ತೆಗೆದುಕೊಂಡು ನಿನ್ನ ಬಾಯಿಯೊಳಗಡೆ ಹಾಕಿಕೊಳ್ಳಬೇಕು. And then your thirst will be gone. ಆಗ ನಿನ್ನ ಬಾಯಾರಿಕೆ ಹೋಗುತ್ತದೆ. Where we need to come. ಎಲ್ಲಿಗೆ ನಾವು ಬರಬೇಕು? The Lord's presence is the water. ದೇವರ ಪ್ರಸನ್ನತೆ, ದೇವರ ಆಲಯವೇ ಆ ಒಂದು ನೀರಾಗಿದೆ. Thirsty means when trouble comes to your life, you need to come to the water, to the Lord's presence, so that your thirst will be gone. ಬಾಯಾರಿಕೆ ಎಂಬುದಾಗಿ ಹೇಳುವಾಗ ನಿಮ್ಮ ಜೀವಿತಗಳಲ್ಲಿ ತೊಂದರೆಗಳು ಬರುವಾಗ ದೇವರ ಪ್ರಸನ್ನತೆ ಎಂಬುವಂಥ ನೀರುಗಳ ಬಳಿಗೆ ಬರುವಾಗ ಆಗ ನಿಮ್ಮ ದಾಹವು ತೀರಿಸಲ್ಪಡುತ್ತದೆ. The Lord is telling you, do not have money, ನಿಮ್ಮ ಹತ್ರ ಹಣ ಇಲ್ಲ, but still come by and eat. ನೀವು ಬಂದು ಉಣ್ಣಿರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. You do not have to give anything to the Lord, only obedience what you need to give. ದೇವರಿಗೆ ಹಣ ಕೊಡುವುದು ಬೇಕಾಗಿಲ್ಲ, ವಿಧೇಯತೆಯನ್ನು ಕೊಡಬೇಕು. ವಿಧೇಯತೆ ಉಳ್ಳವರಾಗಿ ನೀವು ಕರ್ತನ ಒಂದು ಸಮ್ಮುಖದಲ್ಲಿ ಬಂದರೆ ಸಾಕು. You need to come where the Lord is there. ದೇವರು ಕಾಯುತ್ತಾ ಇರುವಂತಹ ಸ್ಥಳಕ್ಕೆ ನೀವು The ಬರಬೇಕಾಗಿದೆ. Lord is everywhere, ಕರ್ತನು ಎಲ್ಲಾ ಸ್ಥಳಗಳಲ್ಲಿ ಇದ್ದಾರೆ. but in the Lord's presence, the Lord is eagerly searching you so that you may come and pray to Him. ಆದರೆ ದೇವರ ಆಲಯದಲ್ಲಿ ಆತನ ಸಮ್ಮುಖದಲ್ಲಿ ಪ್ರಸನ್ನತೆಯಲ್ಲಿ ನಿಮಗೋಸ್ಕರ ಕಾಯುತ್ತಾ ಇದ್ದಾರೆ. ನೀವು ಅಲ್ಲಿಗೆ ಬರಬೇಕು. The verse is telling, come to the waters. ನೀರುಗಳ ಬಳಿಗೆ ಬನ್ನಿರಿ ಎಂಬುದಾಗಿ ದೇವರ It ವಾಕ್ಯ ಹೇಳುತ್ತದೆ. means come to the presence of the Lord. ಅದರ ಅರ್ಥವೇನು? ದೇವರ ಪ್ರಸನ್ನತೆಗೆ ನಾವು ಬರಬೇಕು. The Lord is telling, come buy wine and milk without money and without cost. ಅಲ್ಲಿ ಚೆನ್ನಾಗಿ ಹೇಳಲ್ಪಡುತ್ತದೆ, ದ್ರಾಕ್ಷ ರಸವನ್ನು ಹಾಲನ್ನು ತೆಗೆದುಕೊಳ್ಳಿರಿ ಹಣವಿಲ್ಲದೆ ಕ್ರಯವಿಲ್ಲದೆ ಎಂಬುದಾಗಿ. Without any cost, the Lord is telling, I will give you the free gift of life and the blessing that I have in my hand. ಹಣವಿಲ್ಲದೆ ಕ್ರಯವಿಲ್ಲದೆ ನೀವು ಏನು ಕೊಡದೆ ಪುಕ್ಕಟ್ಟೆಯಾಗಿ ನನ್ನ ಬಳಿಯಲ್ಲಿರುವಂಥ ಆಶೀರ್ವಾದಗಳನ್ನು, ಆಹಾರವನ್ನು, ದ್ರಾಕ್ಷರಸವನ್ನು, ಹಾಲನ್ನು ಎಲ್ಲವನ್ನು ಕೊಟ್ಟು ನಿಮ್ಮ ಬಾಯಾರಿಕೆಯನ್ನು ನಾನು ತೀರಿಸುತ್ತೇನೆ ಎಂಬುದಾಗಿ ಕರ್ತನು ಹೇಳ್ತಾರೆ. Today, one thing we need to learn. ಇವತ್ತು ಒಂದು ಕಾರ್ಯವನ್ನು ಮಾತ್ರ ನಾವು ಕಲಿತುಕೊಳ್ಳಬೇಕು. Lord is the light in our life. ಕ್ರಿಸ್ತನೇ ನಮ್ಮ ಜೀವಿತದಲ್ಲಿ ಬೆಳಕಾಗಿದ್ದಾನೆ. When that light has to come to our life, ಯಾವಾಗ ಬೆಳಕು ನಮ್ಮ ಜೀವಿತದಲ್ಲಿ ಬರುತ್ತದೋ we need to arise early in the morning ನಾವು ಮುಂಜಾನೆಯಲ್ಲಿ ಎದ್ದೇಳಬೇಕು, and pray to Him. ಆತನಿಗೆ ಪ್ರಾರ್ಥಿಸಬೇಕು. And also search the presence of the Lord when trouble, sickness troubles you. ನಿನಗೆ ರೋಗ ಪೀಡಿಸುವಾಗ, ತೊಂದರೆಗಳು ಪೀಡಿಸುವಾಗ ಕರ್ತನ ಸಮ್ಮುಖದಲ್ಲಿ ಬರಬೇಕು. And when you come to the waters, your thirst will be gone in your life. ನೀರುಗಳ ಬಳಿಗೆ ಅಂದರೆ ದೇವರ ಪ್ರಸನ್ನತೆಗೆ ಬರುವಾಗ ನಿನ್ನ ತೊಂದರೆಗಳು ನೀಗುತ್ತದೆ. ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಕೃಪೆಯುಳ್ಳ ತಂದೆಯಾದ ದೇವರೇ, ಹೌದು ಸ್ವಾಮಿ, ಏಳು ಪ್ರಕಾಶಿಸು, ಕರ್ತನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ಎಂಬುದಾಗಿ ಯೆಶಾಯ 60ನೇ ಅಧ್ಯಾಯದ 1ನೇ ವಾಕ್ಯದ ಮೇರೆಗೆ ಸ್ವಾಮಿ, ನಾವು ಎದ್ದೇಳುವಾಗ ನಮ್ಮ ಜೀವಿತದಲ್ಲಿ ಬೆಳಕು ಬರುವಾಗ ಕತ್ತಲೆ ಓಡಿ ಹೋಗುತ್ತದೆ, ಶಾಪಗಳು ಓಡಿ ಹೋಗುತ್ತದೆ. ಈ ಶಬ್ದವನ್ನು, ಈ ವಾಕ್ಯಗಳನ್ನು ಕೇಳಿದಂಥ ಎಲ್ಲ ನಿನ್ನ ಜನಗಳನ್ನು ಸ್ವಾಮಿ, ಅವರ ಜೀವಿತ, ಅವರ ಕುಟುಂಬ, ಅವರ ಮಕ್ಕಳು ಮೊಮ್ಮಕ್ಕಳ ಜೀವಿತದಲ್ಲಿ ಸ್ವಾಮಿ ಬೆಳಕನ್ನು ಉಂಟು ಮಾಡಬೇಕು, ಸಂತೋಷವನ್ನು ಉಂಟು ಮಾಡಬೇಕು, ಸಮಾಧಾನವನ್ನು ಉಂಟು ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರತಿಯೊಬ್ಬರನ್ನು ಆಶೀರ್ವದಿಸಪ್ಪ. ಕರ್ತನೆ, ಈ ವಾಕ್ಯಗಳನ್ನು ಸ್ವಾಮಿ ಯೂಟ್ಯೂಬ್ ಮುಖಾಂತರವಾಗಿ ನೋಡುವಂಥ ಪ್ರತಿಯೊಂದು ವ್ಯಕ್ತಿಯ ಕುಟುಂಬಗಳಲ್ಲಿಯೂ, ವೈಯಕ್ತಿಕ ಜೀವಿತಗಳಲ್ಲಿಯೂ ಅಪ್ಪ ಆಶೀರ್ವಾದ ಉಂಟಾಗಲಿ ಸ್ವಾಮಿ, ಆಶೀರ್ವದಿಸಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ, ಆಮೇನ್, ಆಮೇನ್.